ಜೈ ಶ್ರೀರಾಮ್. ಬನ್ನಿ ಸುಮ ಬನ್ನಿ ಮಂಜು ಏನಪ್ಪ ಶರಣದ ಎಲ್ಲ ಇದ್ದಾಗ ಇಲ್ಲ ಬೇಡ ಗುಜರಾತ್ ವ್ಯತ್ಯಾಸಕ್ಕೆ ಇನ್ನೂ ಬರ್ತಾರೆ ಬಾಣ ಬಾಣ ಸ್ವಲ್ಪ ಬನ್ನಿ ಎಲ್ಲ ವಿಷಯಗಳಲ್ಲಿ ಪ್ರಮುಖವಾದ ದಿನ. ಯಾಕಂದ್ರೆ ಇವತ್ತು ವಾಲ್ಮೀಕಿ ಜಯಂತಿನ ಮುಳಬಾಗಿಲಿನ ಎರಡು ಮಂಡಲ ಅಧ್ಯಕ್ಷಗಳ ನೇತೃತ್ವದಲ್ಲಿ, ಒಂದು ಮುಳಬಾಗಿಲು ಗ್ರಾಮಾಂತರ, ಮತ್ತೊಂದು ಮುಳಬಾಗಿಲು ನಗರ, ಈ ಕಾರ್ಯಕ್ರಮನ ಅಧ್ಯಕ್ಷತೆ ವಹಿಸಿರುವಂತ ಮೈಸೂರು ಸುರೇಶ್ ಅವರೇ, ಮತ್ತೊಬ್ರು ಮೈಕ್ ಶಂಕರ್ ಅವರೇ, ಮತ್ತೆ ಇಲ್ಲಿ ಭಾಜಪದ ಅಭ್ಯರ್ಥಿಗೆ ಭಾಗವಹಿಸಿದಂತ ಆಗ್ತಿರೋಂಥ ಸುಂದರ್ ಅವರೇ, ಕೋಲಾರ ಗ್ರಾಮಾಂತರ ಅಧ್ಯಕ್ಷರಾದಂಥ ಸಿ ಡಿ ರಾಮಚಂದ್ರ ಅವರೇ, ಆತ್ಮನಿರ್ಭರ ಸಂಚಾಲಕರಾದಂಥ ಜಿಲ್ಲಾ ಉಪಾಧ್ಯಕ್ಷ ವಿಜಯನ್ ಅವರೇ, ಮತ್ತು ಈ ಮುಳಬಾಗಿಲು ಎರಡು ಕ್ಷೇತ್ರಕ್ಕೆ ಮಂಡಲಕ್ಕೆ ಇನ್ಚಾರ್ಜ್ ಆದಂತ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಿ ಆದಂತ ಮಮತಕ್ಕ ಅವರೇ, ಜಿಲ್ಲಾ ಕಾರ್ಯದರ್ಶಿ ಆದಂತ ಪದ್ಮಕ್ಕ ಅವರೇ, BLA 1 ಹೊಸದಾಗಿ ಜವಾಬ್ದಾರಿ ಪಡೆದಂತ ವಿಶ್ವನಾಥ್ ಅವರೇ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಂತ ಆತ್ಮೀಯ ಸೋಮು ಅವರೇ, ಮಂಜು ಅವರೇ, ವಿಶ್ವನಾಥ್ ಅವರೇ, ಈಗ ತಾನೇ ಸನ್ಮಾನ ಸ್ವೀಕರಿಸಿದಂತ ಬಾಬು ನಾಯ್ಡು ಅವರೇ, ಜಯರಾಮ್ ರೆಡ್ಡಿ ಅವರೇ, ಎಲ್ಲ ಆತ್ಮೀಯ ಮಿತ್ರರೇ, ಯುವ ಮೋರ್ಚಾ ಅಧ್ಯಕ್ಷರಾದಂತ ಬಾಬು ಅವರೇ, ಮತ್ತೆ ಗ್ರಾಮಾಂತರ ಅಧ್ಯಕ್ಷರಾದಂತ ಚರಣ್ ಅವರೇ, ಎಲ್ಲ ಯುವಕರೇ, ಆತ್ಮೀಯ ನಾನು ಮುಳಬಾಗಿಲು ಬಂದಾಗ ಫಸ್ಟ್ ಟೈಮ್ ಇಷ್ಟೊಂದು ವಿಡಿಯೋ ನಾವೆಲ್ಲ ಅಷ್ಟೇನು ಪ್ರಚಾರಕ್ಕೆ ಹೋಗಲ್ಲ, ಕೆಲಸ ಮಾಡ್ತಿದ್ವಿ. ಅದೇ ಕೂಡ ಮೀಡಿಯಾ ಅವರಾದ ನಮ್ಗೊಂದು ಇವತ್ತು ಈ ನಾವೇನೋ ಬೆಳೆದಿರೋದ ಮೀಡಿಯಾ ಅವರೇ ಪ್ರಮುಖ ಪಾತ್ರ ವಹಿಸಿರೋದು ಕೋಲಾರದಲ್ಲಿ. ಖಂಡಿತವಾಗಿ ನನಗೆ ಮೀಡಿಯಾ ಪರ್ಸನ್ ಒಂದು ಮಾತು ಹೇಳಿದ್ರು, ನಾನು ಅದನ್ನ ಗಮನದಲ್ಲಿ ಇಟ್ಕೊಳ್ತೀನಿ. ಇವತ್ತು ಆದಿಕವಿ ಮಹರ್ಷಿಯರ ಜಯಂತಿ ನಾವು ಈಗ ತಾನೇ ಕೋಲಾರಲ್ಲಿ ನಮ್ಮ ಜಿಲ್ಲಾ ಕಾರ್ಯಾಲಯದಲ್ಲಿ ಆಚರಣೆ ಮಾಡಿ ಬರ್ತಾ ಇದ್ದೀವಿ. ಆದಿಕವಿ ಬಗ್ಗೆ ಹೇಳ್ಬೇಕಂದ್ರೆ ಅದು ಹಿಂದೂಗಳಿಗೆ ಹೆಚ್ಚುಗಾರಿಕೆ. ಮತ್ತೆ ಯಾಕೆ ಮಹರ್ಷಿನ ಆದಿಕವಿ ಅಂದ್ರೆ, ಆದಿ ಅಂದ್ರೆ ಮೊದಲ ಕವಿ ಇಡೀ ಹಿಂದೂ ಇದರಿಗೆ ಅವ್ರನ್ನೇ ಕರೆದಿದ್ದು ಆದಿಕವಿ ಅಂತ. ಇನ್ನೊಬ್ರು ಬಂದಿಲ್ಲ. ಮೊದಲ ಕವಿತೆ ಬರೆದು ಆ ಕವಿತೆಯಲ್ಲಿ ರಾಮಾಯಣವನ್ನ ಹಿಂದೂಗಳ ಆರಾಧ್ಯ ನಮ್ಮ ಅಮರಣ್ಣ ಬರ್ಬೇಕು, ಮುಂದೆ ಬರ್ರಿ, ನಮ್ಮ ಅಮರಣ್ಣ ಅವರು ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಕುತ್ಕ ಅವ್ರು ಆರಾಮ ಡಿಸ್ಟರ್ಬ್ ಆಗ್ತಾನೆ ಇರ್ತದೆ, ಮಾತಾಡಕ್ಕಾಗಲ್ಲ. ಕುಡ್ಸ ಏನಂತ ನಮಗೆ ಶ್ರೇಷ್ಠವಾದ ಗ್ರಂಥ ಯಾವ್ದಾದ್ರು ಇದ್ರೆ ಅದು ವಾಲ್ಮೀಕಿ ರಾಮಾಯಣ. ನಿಮಗೆ ಗೊತ್ತಿರ್ಬೋದು, ಇವತ್ತು ರಾಮ ಮಂದಿರ
ಇಷ್ಟು ಭವ್ಯವಾಗಿ ಇಡೀ ಪ್ರಪಂಚಕ್ಕೆ ನಾವು ಮಾಡಿಕೊಟ್ರು. ಮೊದಲು ಅದ್ವಾನಿ ಅವರು ರಥಯಾತ್ರೆ ಪ್ರಾರಂಭ ಮಾಡಿದಾಗ ಜನ ಆಡ್ಕೊಂಡ್ರು, ಓಟ್ಗಾಗಿ ರಾಜಕೀಯ ಮಾಡ್ತಾವ್ರೆ, ಬಿಜೆಪಿ ಅವ್ರು ಎಲ್ಲಿ ಕಟ್ತಾರೆ ರಾಮ ಮಂದಿರ ಅಂತ. ಅವನ ಚಿಕ್ಕ ಹುಡುಗ ಕಲ್ಲೆಲ್ಲ ಇಟ್ಟಿಗೆಲ್ಲ ಸಂಗ್ರಹ ಮಾಡ್ತಾ ಇದ್ರು. ಯಾಕೆ ನಾನು ಈ ವಿಷಯ ಎಲ್ಲಿಂದ ಎಲ್ಲಿ ಹೋಗ್ತಾ ಇತ್ತಂದ್ರೆ, ರಾಮ ಇಲ್ಲ ಅಂದ್ರೆ ವಾಲ್ಮೀಕಿ ಹೆಸರು ಬರ್ತಾ ಇರಲಿಲ್ಲ ಮುಂದಕ್ಕೆ ಪ್ರಚಲಿತವಾಗಿ, ಅಥವಾ ವಾಲ್ಮೀಕಿ ಮಹರ್ಷಿ ಇಲ್ಲದೆ ರಾಮರ ಹೆಸರು ಪ್ರಚಲಿತಕ್ಕೆ ಬರ್ತಾ ಇರಲಿಲ್ಲ. ಎರಡೂ ಸರಿ ಅಂತ ಅನ್ಕೊಂತೀನಿ. ಅದರಲ್ಲಿ ಸ್ವಲ್ಪ ತಪ್ಪಿದ್ರೆ ಕ್ಷಮೆ ಇರಲಿ. ಯಾಕಂದ್ರೆ ರಾಮ ಜನ್ಮಭೂಮಿಯಲ್ಲಿ ರಾಮರ ದೇವಸ್ಥಾನ ಕಟ್ಬೇಕಂದ್ಬಿಟ್ಟು ನಾನೊಬ್ಬ ಬಜರಂಗ ದಳದ ಸಾಮಾನ್ಯ ಕಾರ್ಯಕರ್ತನಾಗಿ ಪ್ರತಿಜ್ಞೆ ಮಾಡಿ ಬಂದವನು ನಾನು. ಅವತ್ತು ರಾಮನ ಪಾದದ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು ಅಂತ ನಾವು ಶಬ್ದ ಮಾಡಿದ್ವಿ. ನಿಮ್ಗೆ ಗೊತ್ತಿರ್ಬೇಕು, ನಾವು ಬಜರಂಗ ದಳದಾಗ ಅದೇ ನಮ್ದು ಘೋಷ ವಾಕ್ಯ. ರಾಮನ ಪಾದದ ಮೇಲಾನೆ ಮಂದಿರವಲ್ಲೇ ಕಟ್ಟುವೆವು ಅಂತ, ರಾಮ ಜನ್ಮಭೂಮಿಯಲ್ಲೇ ಮಂದಿರ ಕಟ್ತೀವಿ ಅಂತ ನಾವು ಮಾತಾಡ್ಕೊಂಡು ಬಂದಿದ್ದು. ಆ ಒಂದು ರಾಮರ ಭವ್ಯವಾದ ಕೃತಿಯನ್ನ ರಚಿಸಿ ಏನು ಭಾರತ ದೇಶಕ್ಕೆಲ್ಲ ಪ್ರಪಂಚಕ್ಕೆ ರಾಮಾಯಣವನ್ನ ಗ್ರಂಥವನ್ನ ಮಹಾಕಾವ್ಯವನ್ನ ಕೊಟ್ಟಂತ ವ್ಯಕ್ತಿಯ ಜನ್ಮ ಜಯಂತಿಯನ್ನು ನಾವು ಇವತ್ತು ಮುಳಬಾಗಲ್ಲಿ ಕಾರ್ಯಕ್ರಮ ಆಚರಿಸ್ತಾ ಇದ್ರಿ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದಿರೋದು ಖುಷಿ ಆಯ್ತು. ಯಾಕಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋದು, ಯಾಕಂದ್ರೆ ಒಬ್ಬ ಬಿಲ್ಲುಗಾರ, ಒಬ್ಬ ದರೋಡೆಕೋರ ವಾಲ್ಮೀಕಿ ಮಹರ್ಷಿ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಜಾಸ್ತಿ ಇದೆ. ಅವರು ಕುಟುಂಬವನ್ನೇ ಕಾಡಲ್ಲಿ ಬರುವಂತ ಜನಗಳನ್ನ ದರೋಡೆ ಮಾಡಿ, ಪ್ರಾಣಿಗಳನ್ನ ಬೇಟೆಯಾಡಿ ಅವರು ತನ್ನ ಕುಟುಂಬನ ಸಲ್ಲಿಸ್ತಾ ಇದ್ರು. ಹೀಗೆ ನಾರದ ಮಹರ್ಷಿಗಳು ಕಾಡಲ್ಲಿ ಬರ್ತಾ ಇರ್ಬೇಕಂದ್ರೆ ನಾರದ ಮಹರ್ಷಿಗಳನ್ನ ಕಟ್ಟಾಕ್ಬಿಟ್ಟು ಅವ್ರ ಹತ್ರ ದರೋಡೆ ಮಾಡಕ್ ಪ್ರಯತ್ನ ಮಾಡ್ತಾರೆ. ಯಾರು? ರತ್ನಾಕರ. ಇವ್ರ ಹೆಸರು ರತ್ನಾಕರ. ಪ್ರಯತ್ನ ಮಾಡಿದಾಗ ಅವಾಗ ನಾರದ ಮಹರ್ಷಿ ಒಂದು ಮಾತು ಕೇಳ್ತಾರೆ, ಏನಪ್ಪಾ ಈ ಪಾಪದಲ್ಲಿ ನಿನ್ನೂನ ನಿನ್ ಕುಟುಂಬಕ್ಕೂ ಭಾಗ ಇದೆಯಾ ಅಂತ. ಆ ಒಂದು ಮಾತಕ್ಕೆ ಪರಿವರ್ತನೆ ಆಗ್ತದೆ ರತ್ನಾಕರನ್ಗೆ ಪರಿವರ್ತನೆ ಆಗ್ಬಿಟ್ಟು ರಾಮರು ಭಕ್ತ ಆಗ್ಬಿಡ್ತಾನೆ. ಭಕ್ತ ಆಗಿ ಏನ್ ಮಾಡ್ತಾನೆ, ಘೋರವಾದಂತ ತಪಸ್ಸಿಗೆ ಇಳಿತಾರೆ. ಸುತ್ತೂರು ಉತ್ತರ ಬೆಳೆದ್ಬಿಡ್ತದೆ. ಆ ಉತ್ತರ ಬೆಳೆಯುವಂತ ಸಂಸ್ಕೃತದಲ್ಲಿ ವಾಲ್ಮೀಕ ಅಂತ ಅದಕ್ಕೆ ಕರೀತಾರೆ. ಏನು ರತ್ನಾಕರ ಮಾಡುವಂತ ಒಂದು ಘೋರವಾದಂತ ತಪಸ್ಸು, ಆ ತಪಸ್ಸಿನ ಯಶಸ್ಸಿಗೆ ಶಿವನೇ ಇದಾಗಿ ಆತ ಎಲ್ಲ ಕರ್ಗೋಗ್ತದೆ. ಆ ಒಂದು ಹುಟ್ಟಕ್ಕೆ ವಾಲ್ಮೀಕ ಅಂತ ಹೆಸರಿರ್ತದೆ. ಆ ಹುಟ್ಟ ಕರ್ಗೋದಾಗ ರತ್ನಾಕರ ಆಚೆಗೆ ಬಂದಾಗ ಅವತ್ತಿಂದ ಅವ್ರಿಗೆ ವಾಲ್ಮೀಕಿ ಅಂತ ಹೆಸರು ಬರ್ತದೆ. ಅವತ್ತಿಂದ ಆ ಹೆಸರು ಪ್ರಚಲಿತ ಬರ್ತದೆ. ಈ ಒಂದು ಬಂದು ರಾಮರ ಆರಾಧ್ಯ ಭಕ್ತ ಆಗ್ತಾನೆ, ಆರಾಧಿಸ್ತಾನೆ. ಸೀತಾಮಾತೆಗೆ ತನ್ನ ಆಶ್ರಮದಲ್ಲಿ ಜಾಗ ಕೊಡ್ತಾರೆ. ಆ ಮಕ್ಕಳಿಗೆ, ಲವಾಕುಶ ಮಕ್ಕಳಿಗೆ, ಸೀತೆಯ ಮಕ್ಕಳಿಗೆ ಇಬ್ಬರಿಗೂ ರಾಮಾಯಣವನ್ನ ತಿಳಿಸ್ಕೊಡ್ತಾರೆ. ಅಂತ ಒಬ್ಬ ಅವಾಗ ಅವರು ಬರೀತಾರೆ ರಾಮಾಯಣವನ್ನ. ಅದು ಇವತ್ತು ಹಿಂದೂಗಳಿಗೆ ಶ್ರೇಷ್ಠವಾದಂತ ಗ್ರಂಥ ಆಗ್ತದೆ. ಇಂಥ ಮಹಾನ್ ವ್ಯಕ್ತಿಯ ಒಂದು ವಿಷಯ ತಮಗೆ ತಿಳಿಸಕ್ಕೆ ನಮ್ಗೆ ಖುಷಿ ಆಯ್ತು. ಯಾಕಂದ್ರೆ ಕೋಲಾರದಲ್ಲಿ ನಾನು ಈ ವಿಷಯ ತಿಳಿಸಿದೆ. ಅಂತ ಮಹಾಕವಿ ಮತ್ತೆ ಆದಿಕವಿ ಮಹರ್ಷಿ ನಾವು ನಮ್ಮ ಒಂದು ಹಿಂದೂಗಳ ಆರಾಧ್ಯ ದೇವ ರಾಮಾಯಣ ಬರ್ತಿರೋದೇ ಒಂದು ನಮ್ಗೆ ಶ್ರೇಷ್ಠವಾದಂತ ಒಂದು ಇದಂತ ಹೇಳ್ತಾ, ಈ ಒಂದು ಕಾರ್ಯಘಟ್ಟದಲ್ಲಿ ನಮ್ಮ ಏನು ಇವತ್ತು ಎರಡು ಮಂಡಲದವರು ಸೇರಿ ಒಂದು ಏನ್ ಮೋದಿ ಅವರ ಸೇವಾ ಪಾಕ್ಷಿಕಿತ್ತು, ನಾವು ಸೆಪ್ಟೆಂಬರ್ 17ಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಕಾರ್ಯಕ್ರಮನ. ಏನು ಸೇವೆ ಮಾಡ್ಬೇಕಂತ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿ ಕೆಲಸ ಮಾಡ್ಬೇಕಂದ್ರೆ, ಒಬ್ಬ ಏನ್ ನಮ್ಮ ನೇತಾರಗಳ ಜನ್ಮ ದಿನಾಚರಣೆಯನ್ನ ಸೇವೆ ಮಾಡೋ ಮುಖಾಂತರ, ಜನಗಳ ಮಧ್ಯೆ ಹೋಗೋ ಮುಖಾಂತರ ಕಲ್ಯಾಣಿ ಸ್ವಚ್ಛತೆ ಮಾಡಬೇಕು, ಹಾಸ್ಪಿಟಲ್ ಸ್ವಚ್ಛತೆ ಮಾಡಬೇಕು. ಅದರ ಒಂದು ಭಾಗವನ್ನೇ ನಾವು ದೇವರಾಯ ಸಮುದ್ರದಲ್ಲಿ 17ನೇ ತಾರೀಕು ನಮ್ಮ ಮಂಡಲಗಳ ನೇತೃತ್ವದಲ್ಲಿ ಒಂದು ನಾವು ಏನು ಮಾತೆಯರನ್ನ ಇದ್ ಮಾಡೋವರೆಗೂ ಶುಶ್ರೂಷೆ ಮಾಡೋ ಮುಖಾಂತರ, ಅವರಿಗೆ ಒಂದು ಹಣ್ಣು ಹಂಪಲು ಕೊಡೋ ಮುಖಾಂತರ, ಏನು ಗಿಡ ನೆಡೋ ಮುಖಾಂತರ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಸುದೀರ್ಘವಾದಂತಹ 15 ದಿವಸಗಳ ಸೇವಾ ಪಾಕ್ಷಿಕಲ್ಲಿ
ಸುಮಾರು ಜಿಲ್ಲೆಯಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಕಾರ್ಯಕ್ರಮಗಳು ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 2ವರೆಗೂ ನಡೀತು. ನಮಗೆ ಸಮಯಾವಕಾಶ ಇದ್ದಿದ್ದಕ್ಕೆ ಇವತ್ತು ವಾಲ್ಮೀಕಿ ಜಯಂತಿ ದಿವಸ ನಮ್ಮ ಈ ಒಂದು 2 ವಿಭಾಗಗಳನ್ನ ವಿಧಾನಸಭಾ ಕ್ಷೇತ್ರದವರು ಇವತ್ತು ಬ್ಲಡ್ ಕ್ಯಾಂಪ್ ಇಟ್ಟಿದ್ದಾರೆ. ತುಂಬಾ ಒಂದು ಒಳ್ಳೆಯ ಕೆಲಸದಲ್ಲಿ ನಾನು ಭಾಗಿಯಾಗಿದೆ. ಯಾಕಂದ್ರೆ ನಮ್ದು ಇವತ್ತು ಮೋದಿ ಅವರ 75 ವರ್ಷ ತುಂಬಿರೋದಕ್ಕೆ ಈ ಒಂದು ಸೇವಾ ಕಾರ್ಯ 75 ಯೂನಿಟ್ ಕಂಪಲ್ಸರಿ ಆಗ್ಬೇಕಂತ. ಮೊನ್ನೆ KGF ಅಲ್ಲಿ 168 ಯೂನಿಟ್ ಆಯ್ತು. ಶ್ರೀನಿವಾಸಪುರದಲ್ಲಿ 87 ಯೂನಿಟ್ ಆಯ್ತು. ಈ ತರ ಎಲ್ಲಾ ಕಡೆ ಮಾಡ್ತಾ ಇದ್ದಾರೆ. ಪ್ರತಿ ಮತ್ತೆ ಮಾಲೂರು ಕೂಡ ಬ್ಲಡ್ ಕ್ಯಾಂಪ್ ನಡೀತಿದೆ. ಮೊನ್ನೆ ಒಂದು ಬ್ಲಡ್ ಕ್ಯಾಂಪ್ ಆಯ್ತು. ಶ್ರೀನಿವಾಸಪುರ ಎರಡು ಬ್ಲಡ್ ಕ್ಯಾಂಪ್ ಆಯ್ತು. ಕಲ್ಯಾಣಿ ಸ್ವಚ್ಛತೆ ಮಾಡೋದು. ಮತ್ತೆ ಇದ್ರ ಸೆಂಟ್ರಲ್ಲಿ ಆತ್ಮನಿರ್ಭರ ಅಂದ್ರೆ ಸ್ವದೇಶಿಯಾಗಿ ಇವತ್ತು ನಾವೇನು ಆಪರೇಷನ್ ಸಿಂಧೂರ್ ಮಾಡಿದ್ರೆ ಯಥೇಚ್ಛವಾಗಿ ಬಳಸಿರುವಂತ ಎಲ್ಲಾ ಮಿಸೈಲ್ಸ್ ಕೂಡ ಆತ್ಮನಿರ್ಭರದಲ್ಲಿ ತಯಾರಾಗಿರ್ತದೆ. ಇವತ್ತು ವಿದೇಶದವರು ಬಂದು ನಾವು ಆ ಒಂದು ಕಾಲದಲ್ಲಿ 14 ವರ್ಷ ಹಿಂದೆ 99% ಏನು ನಾವು ಮಿಸೈಲ್ಸ್ ನ ಎಲ್ಲಾನು ನಾವು ಬೇರೆ ಕಡೆಯಿಂದ ತಗೊಂತಾ ಇದ್ವಿ, ಇಂಪೋರ್ಟ್ ಮಾಡ್ಕೊಂತ ಇದ್ವಿ. ಇವತ್ತು ಮೋದಿ ಅವರು ಬಂದ್ಮೇಲೆ ಸುಮಾರು ನಮ್ಮ ಒಂದು ಏನು ಗೆ ನಮಗೊಂದು ಮಿಸೈಲ್ಸ್ಗೆ ಹೆಚ್ಚು ಬೇಡಿಕೆ ಇದೆ. ಅದು ಒಂದು ಪರೀಕ್ಷೆನೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ನಾವು ಉಪಯೋಗಿಸಿದ್ರೆ ಅಷ್ಟು ಉಪಯೋಗಿಸಿದಂತ ಏನು ವೆಪನ್ಸ್ ಇರ್ಬೋದು. ಒಂದು ಬ್ರಹ್ಮೋಸ್ ಬಿಟ್ರೆ ಬ್ರಹ್ಮೋಸ್ 2 ದೇಶ ರಷ್ಯಾ ಮತ್ತೆ ಭಾರತ ಮಿಕ್ಸ್ ಮಾಡಿ ಬ್ರಹ್ಮೋಸ್ ಅದ್ ಬಿಟ್ರೆ ಏನ್ ಮಿಸೈಲ್ಸ್ ಎಲ್ಲ ಯೂಸ್ ಮಾಡಿದ್ರೆ ಎಲ್ಲ ಸ್ವದೇಶಿ ನಿರ್ಮಿತ. ಯಾಕೆ ಆತ್ಮನಿರ್ಭರ ಅಂದ್ರೆ ಟ್ಯಾಕ್ಸ್ ಕಮ್ಮಿ ಮಾಡ್ಬೇಕು, ಸ್ವದೇಶಿ ಏನು ಉದ್ಯೋಗ ಸೃಷ್ಟಿ ಆಗ್ಬೇಕು, ನಾವು ಸ್ವಂತ ತಯಾರಿಕೆ ಮಾಡುವಂತ ಕೆಲಸ ಆಗ್ಬೇಕು. ಮತ್ತೆ ಇವತ್ತಿನ ಒಂದು ಪ್ರಮಾಣ ಮಾಡೋ ಮುಖಾಂತರ ಮೋದಿಯವರ ಒಂದು ಕಲ್ಪನೆ ಇದೆ, ಗಾಂಧಿಯವರ ಕಲ್ಪನೆ ಇದೆ. ಸ್ವದೇಶಿ ವಸ್ತುಗಳಿಗೆ ಉನ್ನತವಾದ ಸ್ಥಾನ ಸಿಗ್ಬೇಕು, ಸ್ವದೇಶದಲ್ಲಿ ಜಾಸ್ತಿ ಉದ್ಯೋಗ ಸೃಷ್ಟಿ ಆಗ್ಬೇಕು, ಟ್ಯಾಕ್ಸ್ ಕಮ್ಮಿ ಮಾಡ್ಬೇಕು, ಇಂಪೋರ್ಟ್ ಕಮ್ಮಿ ಮಾಡ್ಬೇಕು, ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ಬೇಕು. ಏನ್ ಇವತ್ತು ಭಾರತ ದೇಶ ಇದೇ 11 ವರ್ಷಗಳ ಹಿಂದೆ ಯಾರ ಮೇಲೆ ಫೈಟ್ ಮಾಡ್ತಾ ಇದ್ರಿ? ಪಾಕಿಸ್ತಾನ ಮೇಲೆ ಫೈಟ್ ಮಾಡ್ತಾ ಇದ್ರಿ ನಾವು. ಇವತ್ತು ಅಮೆರಿಕ ಮೇಲೆ ಫೈಟ್ ಮಾಡೋ ಶಕ್ತಿ ಯಾರಿಂದ ಬಂತು? ಮೋದಿಯಿಂದ ಬಂತು. ಇವತ್ತು ನಮ್ಗೆ ಪಾಕಿಸ್ತಾನ ಲೆಕ್ಕಕ್ಕೆ ಇಲ್ಲ ಪಾಕಿಸ್ತಾನ. ಅಮೆರಿಕ ಕೂಡ ಭಾರತ ಇಲ್ಲ ಅಂದ್ರೆ ಅಮೆರಿಕ ಕೂಡ ಭಾರತನ ಎದುರಾಕೊಂಡು ಬದುಕೋ ಶಕ್ತಿ ಇಲ್ಲ. ಮಾತಕ್ಕೆ ಮುಂಚೆ ಹಿಂಗ್ ಕೈ ಬಿಡ್ಬೇಕಾಯ್ತು, ತಲೆ ಬಚ್ಬೇಕ. ಅಮೆರಿಕ ಹೇಳಿದ್ರೆ ಯುದ್ಧ ನಿಲ್ಸ್ಬೇಕಾಯ್ತು, ಅಮೆರಿಕ ಹೇಳಿದ್ರೆ ಎಕ್ಸ್ಪೋರ್ಟ್ ನಿಲ್ಸ್ಬೇಕಾಯ್ತು, ಅಮೆರಿಕ ಹೇಳಿದ್ರೆ ಉದ್ಯೋಗಗಳು ವಾಪಸ್ ಕಳಿಸ್ಬೇಕಾಯ್ತು. ಆ ವ್ಯವಸ್ಥೆ ಇವತ್ತಿಲ್ಲ. ಮೋದಿ ಒಬ್ಬರು ಇವತ್ತು ವಿದೇಶಿ ಪ್ರವಾಸ ಮಾಡುವಾಗ ಹೇಳ್ತಾ ಇದ್ರು, ಕೂಟ ಮಾಡ್ತಾ ಇದ್ದಾರೆ. ವಿದೇಶದಲ್ಲಿ ಎಷ್ಟು ದೇಶವಿದೆ ಅಷ್ಟು ವಿಶ್ವಾಸವನ್ನ ಗಳಿಸಿರುವಂತ ಏಕೈಕ ವ್ಯಕ್ತಿ ಮೋದಿಯವರು. ಅಂತ ಒಂದು ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇದ್ರಿ. ಮೋದಿ ಅವರು ಹೆಚ್ಚಿನ ಇಡೀ ಪಕ್ಷಕ್ಕಲ್ಲ, 14 ಕೋಟಿ ಸದಸ್ಯತ್ವ ಬಿಜೆಪಿ ಪಕ್ಷ ಎಲ್ಲರೂ ತಲೆ ಎತ್ತಿರುವಂತ ಕೆಲಸ ಮಾಡಿದ್ದಾರೆ. ಅಂತ ಪಕ್ಷ ನಾವು ಕಾರ್ಯಕರ್ತರಾಗಿದ್ರೆ ಮೋದಿ ಬಂದಾಗ ಇಡೀ ಪ್ರಪಂಚಕ್ಕೆ ಬಿಜೆಪಿ ಅವರು ಮಾತ್ರ ಏನ್ ಮಾಡ್ತಾರೆ, ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕರನ್ನು ವಿದೇಶದಲ್ಲಿ ತುಂಬಾ ಭಕ್ತಿಯಿಂದ ಗೌರವದಿಂದ ನೋಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರು? ಮೋದಿಯವರು. ಅಂತ ಮೋದಿಯವರ ಪಕ್ಷದ ಇವತ್ತು ಕಾರ್ಯಕ್ರಮ ಮಾಡ್ತಾರೆ. ಅಂತವರ ಮೋದಿಯವರ ಉದ್ಯೋಗದ ಸಲುವಾಗಿ ಇವತ್ತು ಸೇವಾ ಪಕ್ಷಕ್ಕೆ ಮಾಡ್ತೇವೆ. ಮೋದಿಯವರು ಹಾಕಿರುವಂತ ಒಂದು ಆತ್ಮನಿರ್ಭರದ ನಾವು ಕೆಲಸ ಮಾಡ್ತಾ ಇದ್ವಿ. ಆ ಕಾರಣಕ್ಕೆ ನಾವು ಹೆಚ್ಚಿಗಾರಿಕೆ, ನಮ್ಮ ಪಕ್ಷದ ಹೆಚ್ಚಿಗಾರಿಕೆ, ನಮ್ಮ ಪಕ್ಷದ ನಾಯಕರ ಹೆಚ್ಚಿಗಾರಿಕೆ, ನಮ್ಮ ಕಾರ್ಯಕರ್ತರ ಹೆಚ್ಚಿಗಾರಿಕೆ ಅಂತ ಹೇಳಿ ಇವತ್ತು ಇಷ್ಟು ಕೆಲಸಗಳನ್ನ ಸೇವಾ ಪಕ್ಷಗಳಲ್ಲಿ ಮಾಡೋ ಮುಖಾಂತರ ಆತ್ಮನಿರ್ಭರದಲ್ಲಿ ಸ್ವದೇಶಿ ವಸ್ತುಗಳಿಗೆ ಗೌರವಿಸಬೇಕು. ಮೊನ್ನೆ ಗಾಂಧಿ ಜಯಂತಿ ದಿವಸ ನಾವು ಖಾದಿ ಬಟ್ಟೆ ತೆಗೆಯೋ ಮುಖಾಂತರ, ಕಲಿಸೋ ಮುಖಾಂತರ ಲೋಕಲ್ ಅವ್ರಿಗೆ ನಾವು ಮಾನ್ಯತೆ ಕೊಡಬೇಕು, ಲೋಕಲ್ ವಸ್ತುಗಳಿಗೆ ಪ್ರಾಧಾನ್ಯತೆ ಕೊಡ್ಬೇಕನ್ನೋ ಉದ್ದೇಶ ನಾವು ಕೆಲಸ ಮಾಡ್ತಾ ಇದೀವಿ. ಇಡೀ ನಮ್ಮ ಪತ್ರಕರ್ತರ ಮಿತ್ರಗಳು ಮುಳಬಾಗಿಲಲ್ಲಿ ಬಿಜೆಪಿ ಸಂಘಟನೆ ಜಾಸ್ತಿ ನಿಮ್ಗೆ ಗೊತ್ತಿರ್ಬೋದು. ಕೋಲಾರದಲ್ಲಿ ಕೂಡ ನಾವು ಹಂಗೆ ಇದ್ವಿ. ಕೋಲಾರದಲ್ಲಿ ಪಟ್ಟಣ ಪಂಚಾಯತ್ ಗೆದ್ವಿ. ಇವತ್ತು ಇಲ್ಲಾರೋ ಒಬ್ರು ಬಂದಿದ್ರು ಉಸ್ತುವಾರಿ ಸಚಿವರು ವೈದ್ಯ ಸುರೇಶ್, ಇನ್ನೊಬ್ರು ಕೃಷ್ಣ ಬೈರೇಗೌಡರು, ಪತ್ತೂರು ಮಂಜುನಾಥ್ ಅವರು, ಅನಿಲ್ ಅವರು, ನಜೀರ್ ಅಹಮದ್ ಅವರು ಎಲ್ಲಾ ಬಂದು 17 ಕಂಟ್ರೋಲ್ ನಾವು ಗೆಲ್ತೀವಿ ಅಂದ್ರು. 17 ಕಂಟ್ರೋಲ್ ನಾವು ಗೆಲ್ತೀವಿ ಅಂದ್ರು. ನಾನು ಹೇಳಿದ್ದೆ 10ರಿಂದ 12 ನಾವು ಗೆಲ್ತೀವಿ ಅಂತ. 10ರಿಂದ ನಮ್ಮ ಕಾರ್ಯಕರ್ತರ ಮೇಲೆಲ್ಲ ದಬ್ಬಾಳಿಕೆ ಕೇಸುಗಳು ಒಂದು ಪಾಕೆಟ್ ಅಂಜಕ್ಕೂ ಬಿಡ್ತಾವಿಲ್ಲ. ನಾನು ಹೇಳಿದೆ, ಏನಪ್ಪಾ ಇದು ಪೊಲೀಸ್ ಇಲಾಖೆ ಕಾಂಗ್ರೆಸ್ ಕಾರ್ಯಕರ್ತರಾಗ್ಬಿಟ್ರೆ, ಜಿಲ್ಲಾಡಳಿತ ಕಾಂಗ್ರೆಸ್ ಕಾರ್ಯಕರ್ತರಾಗ್ಬಿಟ್ಟಾರ ಅಂತ. ಅದಕ್ಕೆ ದೃಢೀಕರಣೆ ಹೆಚ್ಚಿಗಾರಿಕೆಯಿಂದ ನಾವು ಎದುರಿಸಿ ಇವತ್ತೇನು ನಮ್ಮ ಯಾರು ಉತ್ತರ ಪ್ರಕಾಶರಾಗ್ಬೋದು, ದೇವಾರ್ ಶ್ರೀರಂತಕರು, ನಮ್ಮ ಮಾಜಿ ಸಂಸದ ನಮ್ಮ ಗುರುಸ್ವಾಮಿ ಅವರಾಗ್ಬೋದು, ನಮ್ಮ ಮಲ್ಲೇಶ್ ಬಾಬು ಅವರಾಗ್ಬೋದು, ಎಲ್ಲರೂ ಸೇರಿ ಮಂಜಾಲ್ ಗೌಡ್ರು ಆಗ್ಬೋದು, ವೆಂಕಟಪ್ಪ ಆಗ್ಬೋದು, ವೈಎಲ್ ಎಲ್ಲರೂ ದೃಢವಾದಂತ ಸಂಕಲ್ಪ ಮಾಡಿ ಕೋಲಾರದಲ್ಲೂ ಕೂಡ ಇಂಥ ರೂಲಿಂಗ್ ಪಾರ್ಟಿ ಇದ್ರೆ ಕೂಡ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಸೋಲಿಸಿ ಪಟ್ಟಣ ಪಂಚಾಯತಿ ನಾವು ಕೈ ಹಿಡಿದಿದ್ದೀವಿ. ಪಟ್ಟಣ ಪಂಚಾಯತ್ ಮುಂದೆ ಇದೇ ಕೋಲಾರ ಕೂಡ
ನಾವು ಬಿಜೆಪಿ ಧ್ವಜ ಹಾಕ್ತೀವಿ, ಅದ್ರ ಸಂಜೆನ ಇಟ್ಕೊಂಡ್ಬಿಡ್ರಿ. ನಮ್ಮೆಲ್ಲಾ ನಾಯಕರು ಗಟ್ಟಿಯಾಗಿರ್ತಾರೆ. ಯಶವಂತ ಇಲ್ಲಿ ನಮ್ದು ಗುಡಾರು ಬೇರೆ ಚೆನ್ನಾಗಿದೆ. ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಲೀಡರ್ನ ಯಾರು ತಪ್ಪಿಸಕ್ಕಾಗಲ್ಲ. ಖಂಡಿತವಾಗಿ ಅಫ್ಕೋರ್ಸ್ ನಮ್ಗೆ ಇಲ್ಲಿ ಜೆಡಿಎಸ್ ಅಥವಾ ಕಾಂಗ್ರೆಸ್ ಇಲ್ಲಕ್ಕೆ ಬಟ್ ಆದ್ರೆ ಇಲ್ಲಿ 35,000-40,000 ಓಟ್ ತಕ್ಕಂತ ಕ್ಷೇತ್ರ ಇದು. ಪ್ರತಿ MP ಎಲೆಕ್ಷನ್ಗೆ 1 ಲಕ್ಷ ಓಟ್ ಬಿಟ್ಟದಿಲ್ಲಿ ಗುಲ್ಬರ್ಗದಲ್ಲಿ. ಅಂತ ಕ್ಷೇತ್ರಗಳು ಸಣ್ಣ ಪುಟ್ಟ ಲೋಕದೇಶಕ್ಕೆ ನಾವು ಸರಿಪಡಿಸಿದ್ರೆ ಸಂಘಟನೆ ನಾವು ಪ್ರದರ್ಶನ ಮಾಡ್ತೀವಿ. ಮತ್ತೆ ಬಿಜೆಪಿ ಅಧಿಕಾರ ಕೊಡೋಕೆ ನಾವೆಲ್ಲ ನಾಯಕರು ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ಇಷ್ಟು ಮಾತಾಡೋ ಅವಕಾಶ ಕೊಟ್ಟಂತ ಎಲ್ಲ ನಾಯಕರಿಗೆ ನನ್ನ ಆತ್ಮೀಯ ಮಾಧ್ಯಮ ಮಾತು ವಿರಾಮ ಹೇಳ್ತೀನಿ. ಜೈ ಜಯ ಕರ್ನಾಟಕ. ಮಾತು ಒಂದು ಜವಾಬ್ದಾರಿ ಅಷ್ಟೇ ಇಲ್ಲ, ಅಧ್ಯಕ್ಷ ಮತ್ತೆ ನಾನು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಇವಾಗ ಇನ್ನೊಂದಷ್ಟು ಇದಾಗಬೇಕು, ಏನಾಗಬೇಕು, ಚೇಂಜಸ್ ಇದೆ. ಯಾರು ಆಕ್ಟಿವ್ ಆಗಿರ್ತಾರೆ, ಯಾರು ಆಕ್ಟಿವ್ ಆಗಿಲ್ಲ, ಮತ್ತೆ ಯಾರು ಫುಲ್ ಕೆಲಸ ಮಾಡ್ತಿದ್ರೆ, ಮತ್ತೆ ಕೆಲವ್ರಿಗೆ ಟೈಮ್ ಕೊಡಕ್ಕಾಗಲ್ಲ, ಮತ್ತು ಪಕ್ಷದ ಮೇಲೆ ಒಳ್ಳೆ ಇದಿರ್ತದೆ. ಆ ಥರದನ್ನ ಸ್ವಲ್ಪ ರೀಶಫಲ್ ಹಿಂಗೋ ನಡೀತಾ ಇದೆ. ಅದಾದ್ಮೇಲೆ ಕೆಲಸ ಪಕ್ಷ ಕೊಡುವಂತ ಕೆಲಸ ನಿಮ್ ನೋಡ್ರಿ, ನೀವು ಮಂಗಳೂರಲ್ಲಿ ನಮ್ಮ ಪಾರ್ಟಿಯಲ್ಲಿ ಕೋಲಾರಲ್ಲಿ ಕಡಿಮೆ, ಮಂಗಳೂರಲ್ಲಿ ಜಾಸ್ತಿ ಅಂತ ಬರಲ್ಲ. ಎಲ್ಲ ಕಡೆ ಒಂದೇ ತರ ಕೆಲಸ ಇದೆ. ಇದೇ ಕಾರ್ಯಕ್ರಮನು ಮಂಗಳೂರಲ್ಲಿ ಕಾರ್ಯಕ್ರಮ ನಡೀತಾ ಇರ್ತದೆ. ಬ್ಲಡ್ ಕ್ಯಾಂಪ್ ಆಗ್ಬೋದು, ಸೇವಾ ಪಾಕ್ಷಿಕಲ್ಲಿ ಆಗ್ಬೋದು. ಇವತ್ತು ಮನೆ ನಮ್ಮ ನಾರಾಯಣ್ ಅವರು ಜಿ ನಾರಾಯಣ್ ಅಂತ ರಾಜ್ಯಸಭಾ ಮೆಂಬರ್ ಬಂದಿದ್ರು. ವೇಮಗಲ್ ಒಂದು ಕ್ಷೇತ್ರ ಕೊಟ್ಟಿದ್ರು, ಮತ್ತೆ ನಮ್ಮ ದೇವರಾಜ ಸಂಬಂಧ ಬಂತು. ಹಂಗ್ ತಗೊಂಡ್ರೆ ದೇವರಾಜ ಸಂಬಂಧದಲ್ಲಿ ಸುಮಾರು 150-200 ಜನ ಸೇರಿದ್ರು. ಮಂಗಳೂರಲ್ಲಿ ಒಂದ್ ಕಡೆ ನೋಡಿದೆ, ಅಲ್ಲಿ ಒಂದು 100 ಜನ ಸೇರಿದ್ರು. ಆತರ ನಾವು ಏನೇ ಪಕ್ಷದ ಕೆಲಸ ಕೊಟ್ರು ಚಾಚು ತಪ್ಪದೆ ನೀಟಾಗಿ ಮಾಡ್ತಾ ಇದ್ವಿ. ಪಕ್ಷದ ಕಾರ್ಯಕರ್ತರು ಗಟ್ಟಿ ಇದ್ದಾರೆ. ಅದು ನಮ್ದು ಸ್ವಲ್ಪ ಚುನಾಯಿತ ಪ್ರತಿನಿಧಿಗಳು ಕಡಿಮೆ ಇರ್ಬೋದು. ಅದೇ ಇವತ್ತು ಲಾಸ್ಟ್ ಟೈಮ್ ಒಂದ್ಸಮಯ ಅವ್ರನ್ನ ಗೆಲ್ಸ್ಕೊಂಡಿದ್ವಿ. ಈ ಟೈಮ್ ಮಲ್ಲೇಶ್ ಬಾಬು ಅವ್ರನ್ನ ಅಲಿಯನ್ಸ್ ಅಲ್ಲಿ ಗೆಲ್ಸಿದ್ದೇವೆ. ಬಂಗಾರಪೇಟೆಯಲ್ಲಿ ಕೌನ್ಸಿಲರ್ಸಿದ್ದಾರೆ, ಕೋಲಾರದಲ್ಲಿ ಕೌನ್ಸಿಲರ್ಸಿದ್ದಾರೆ, ಇಲ್ಲಿ ಇಬ್ರು ಕೌನ್ಸಿಲರ್ಸಿದ್ದಾರೆ, ಮಾಲೂರಲ್ಲಿ ಕೌನ್ಸಿಲರ್ಸಿದ್ದಾರೆ. ಸಂಘಟನಾತ್ಮಕವಾಗಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಮತ್ತೆ ನಮ್ಗೆ ಅಷ್ಟೇ ಆಕ್ಟಿವ್ ಕೆಲಸ ಕೊಡ್ತಾ ಇರ್ತಾರೆ ಪಕ್ಷದಲ್ಲಿ. ಯಾವ ಕ್ಷೇತ್ರದಲ್ಲಿ 100% ಇವಾಗ ಸಕ್ರಿಯವಾಗಿರೋದೇ ಜವಾಬ್ದಾರಿ. ನಾವು ಕೇಳಿದ್ರಿ, ಅವ್ರು ಕೇಳಿದಾಗ ಏನ್ ಹೇಳಿದ್ರು ಅಂತ ಅವ್ರನ್ನೇ ಕೇಳಿ. ಅವರು ಸ್ವಲ್ಪ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಾಗ 1-2 ದಿವಸ ಟೈಮ್ ಕೊಡ್ರಿ, ಆಮೇಲೆ ನಾವು ಹೇಳ್ತೀನಿ. ಜವಾಬ್ದಾರಿ ಏನಿಲ್ಲ ನಮ್ಮ ಪಕ್ಷದಲ್ಲಿ. ನನಗೂ ಅಧ್ಯಕ್ಷನಾಗ ಮೊದಲು ಪ್ರಧಾನ ಕಾರ್ಯದರ್ಶಿ 3 ವರ್ಷ ನಂಗೆ ಜವಾಬ್ದಾರಿ ಇಲ್ಲ, ಬಟ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ವಿ. ನಮ್ಮದ್ರಲ್ಲಿ ಆಕ್ಟಿವ್ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಹೊರತು ಜವಾಬ್ದಾರಿ ಇಂಪಾರ್ಟೆಂಟ್. ನಾನು ಜಿಲ್ಲಾಧ್ಯಕ್ಷ ಆದ ಸುಪ್ರೀಂ ಅಲ್ಲ ಇದು, ನನ್ಗೊಂದು ಪೋಸ್ಟ್ ಅಷ್ಟೇ ಇದು ಕೆಲಸ ಮಾಡಕ್ಕೆ. ಅದೇ ಅಂತಲ್ಲ, ಆದ್ರೆ ಕೂಡ ಇವ್ರಿಗೆ ಒಂದು 6 ತಿಂಗಳು 8 ತಿಂಗಳು ಆರೋಗ್ಯ ಕೈ ಕೊಟ್ಟು ಇವಾಗ ಅವ್ರನ್ನ ಒಳ್ಳೆ ಜವಾಬ್ದಾರಿ ಜೋಡಿಸ್ತೀವಿ ಪಕ್ಷದಲ್ಲಿ 100%. ಈಗ ಮೊದಲು ಅಧ್ಯಕ್ಷ ತಾಲೂಕು ಅಧ್ಯಕ್ಷ ಆಗಿದ್ದವರು ತಾಲೂಕು ಪದಾಧಿಕಾರಿಗಳಲ್ಲಿ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷ ಆಗಿದ್ದಾರಲ್ಲ, ಅವರು ಬದಲಾವಣೆ ಪಕ್ಷದಿಂದ ದೂರನೇ ಹೋಗ್ಬಿಟ್ಟಿದ್ದಾರೆ. ಅದು ಯಾವ್ದೋ ಒಂದು ಇದರಲ್ಲಿ ಈ ತರ ಹಂಗ್ ಮಾಡ್ತಾ ಇಲ್ಲ. ಇವಾಗ ಅಳ್ಬುರ್ಗ್ ಕೊಡುಗೆನೆ ಜಾಸ್ತಿ ಪಕ್ಷಕ್ಕೆ. ಅವರೆಲ್ಲ ಹಾಕೊಟ್ಟಿರೋ ಬೇಸ್ ಮೇಲೆ ನಾವು ನಿಂತಿರೋದು. ಅಳ್ಬರ್ನ ಕಡೆಗಣಿಸಂತ ಇದೇ ಇಲ್ಲ. ಇವತ್ತು ಉದಾಹರಣೆಗೆ ಅಳ್ಬರ್ಗ ನಮ್ಮ ಅಮ್ರಣ್ಣವರು, ಅವ್ರದ್ದು ಏನು ನಮ್ದು ಮಾಹಿತಿ ಇರ್ತದೆ, ಅವ್ರ ಮಾಹಿತಿಗಳು ಸೂಚನೆಗಳು ನಾವು ಪಾಲಿಸೆ ಮಾಡಿಸ್ತೀವಿ. ಅಮ್ರಣ್ಣ ಹಿಂಗೆಲ್ಲಪ್ಪ ಹಿಂಗಿಂತ. ಅವ್ರ ಪಕ್ಷದ ಜವಾಬ್ದಾರಿ ತಿಳಿಸಬಹುದು ಅಷ್ಟೇ. ಪಕ್ಷ ತಿಳಿಸಿಲ್ಲ, ಪಕ್ಷದ ಆಕ್ಟಿವ್ನೆಸ್ ಬೇಕು. ಅವ್ರಿಗೆ ಇವಾಗ ಇಷ್ಟೊತ್ತಾದ್ರೂ ಕೂಡ ಯಾಕೆ ಬರ್ಬೇಕು, ಪಕ್ಷದ ಮೇಲೆ ಕಮಿಟ್ಮೆಂಟ್ ಇದಕ್ಕೆ ಬಂದ್ರು. ಅವ್ರು ಬಂದಿಲ್ಲ ಅಂದ್ರೆ ನಡೀತದೆ, ಆದ್ರೆ ಕೂಡ ಪಕ್ಷದ ಮೇಲೆ ಕಮಿಟ್ಮೆಂಟ್ ಇದ್ರೆ ಬಂದ್ರು. ಇದು ಎಲ್ಲ ಹಿಂದೆ ಯಾರು ಸುರೇಂದ್ರ ಗೌಡರಿಂದ ಹಿಡಿದ್ರು, ನಾಗಾರ್ಜುನ ಇದ್ರು, ಹಿಂದೆ ಆಮೇಲೆ ವೆಂಕಟರಾಮ್ ಅವ್ರು ಇದ್ರು, ಮತ್ತೆ ಎಲ್ಲಾರು ಕೆಲವ್ರಿಗೆ ಕಾರ್ಯಕ್ರಮ ಮನೆಗಳ ಒತ್ತಡ ಬಿಸ್ನೆಸ್ ಇರ್ತದೆ, ಬರಕ್ಕಾಗಲ್ಲ. ಆದ್ರೆ ಜವಾಬ್ದಾರಿ ತಗೊಂಡ್ರೆ ಸಕ್ರಿಯವಾಗಿರ್ತಾರೆ. ಜವಾಬ್ದಾರಿ ತಗೊಂಡಿರೋದ್ರೆ ಯಾವ್ದೋ ಒಂದು ಕಾರ್ಯಕ್ರಮದಂತೂ ಪಾರ್ಟಿಯಲ್ಲಿ ಇರ್ತಾರೆ. ಯಾರು ಪಾರ್ಟಿ ಬಿಟ್ಟು ಹೋಗೋದಾಗ್ಲಿ, ಪಾರ್ಟಿಯಲ್ಲಿ ನೆಗ್ಲೆಕ್ಟ್ ಮಾಡುವಂತ ವ್ಯವಸ್ಥೆ ಬಿಜೆಪಿ ಇಲ್ಲ. ಈಗ ಹೊಸದಾಗಿ ಮಾಡಿದ್ದೀವಿ ಅವ್ರ ಮಾರ್ಗದರ್ಶನ ಖಂಡಿತ ಅವ್ರು ತಗೊಂತಾರೆ. ನಿಮ್ಗೆ ಮೀಡಿಯಾ ಮುಖಾಂತರ ಬಂದು ಕಾರ್ಯಕ್ರಮಗಳಲ್ಲೇ ಅವ್ರ ಮಾರ್ಗದರ್ಶನ ಕೊಡ್ಬೇಕಂತ ಇಲ್ಲ. ಆಂತರಿಕವಾಗಿ ಫೋನ್ ಮಾಡ್ತಾರೆ, ಮತ್ತೆ ಮನೆ ಹತ್ರ ಕುತ್ಕೊಂತಾರೆ, ಮಾತಾಡ್ತಾರೆ, ಏನ್ ಬೇಕು ಅಂತ ಹೇಳ್ತೇವೆ. ನಾನು ನಮ್ಮ ಹಿರಿಯರು ಪಾರ್ಥಸಾರಥಿ ಹತ್ರ ನಿಮ್ಮ ಅದು ಮೀಡಿಯಾ ಮುಂದೆ ಬರೋದನ್ನ ಕುತ್ಕೊಂತೀವಿ, ಯಾವ ರೀತಿ ಮಾಡ್ಬೇಕಂತ ನಮ್ಮ ಪಕ್ಕದಲ್ಲಿ ಅದು ಒಳಗಿಂದ ಇನ್ನರ್ ಸಬ್ಜೆಕ್ಟ್ ಅದು. ಎಲ್ಲರೂ ಮಾಹಿತಿ ಕೊಡ್ತಾರೆ, ಸಲಹೆ ಸೂಚನೆ ಕೊಡ್ತಾರೆ. ಅವ್ರ ಸಲಹೆ ಸೂಚನೆ ಮೇಲೆ ನಾವು ಇವತ್ತು ನಾನು ಸಾಮಾನ್ಯ ಕಾರ್ಯಕರ್ತ ಸರ್, ಭಜನ್ ದಳದಲ್ಲಿದ್ದ, ನನ್ನ ಬೂತ್ ಕಾರ್ಯಕರ್ತನೂ ಆಗಿರ್ಲಿಲ್ಲ. ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ, ಜಿಲ್ಲಾ ರಾಜ್ಯ ಕಾರ್ಯದರ್ಶಿ, ರಾಜ್ಯ ಉಪಾಧ್ಯಕ್ಷ, ಕ್ಯಾಂಡಿಡೇಟು ಕೂಡ ಚೇರ್ಮನ್, ಇಷ್ಟು ಜವಾಬ್ದಾರಿ ಪಕ್ಷಕ್ಕೆ ಕೊಟ್ಟವ್ರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಲ್ಲಿ ಅಧ್ಯಕ್ಷ ಮಾಡೋದು. ನಾಳೆ ನಂಜೆ ಯಾರೋ ನಮ್ಮ ಸಿಟಿ ರಾಮಚಂದ್ರ, ಮೋಹನ್ ಅವರು, ಮೈಕ್ ಶಂಕರ್ ಯಾರೋ ಬರೇ ಬರ್ತಾರೆ. ಇದು ಬಿಜೆಪಿಯಲ್ಲಿ ಅಷ್ಟೇ. ಇದು ಬೇರೆದ್ರಲ್ಲಿ ಯಾವ್ದೋ ಒಂದು ಜಾತಿ ಬೇಕು, ಒಂದು ಹಣದ ಬೆಂಬಲ ಇರಬೇಕು. ಬಿಜೆಪಿಯಲ್ಲಿ ಆ ವ್ಯವಸ್ಥೆ ಇಲ್ಲ. ಮುಂದೆ ಬರುವ ಟಿಪಿ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆಯನ್ನು ಮಾಡಿದ್ರೆ ನಮ್ಮ ಬಿಜೆಪಿಗೆ ಸಪೋರ್ಟ್ ಅಂತ ಜೆಡಿಎಸ್. ಸರ್, ಇವತ್ತಿನವರೆಗೂ ಪಕ್ಷದ ಸೂಚನೆ ಬಿಜೆಪಿ ಜೆಡಿಎಸ್ ಅಲಯನ್ಸ್ ಅಲ್ಲೇ ಹೋಗ್ಬೇಕನ್ನೋದು. ಅಲಯನ್ಸ್ ಅಲ್ಲೇ ಹೋಗ್ತಾ ಇದ್ದೀವಿ. ಅಲಯನ್ಸ್ ಅಲ್ಲೇ ಗೆದ್ದು ಕಾಂಗ್ರೆಸ್ನ ಮನಸ್ಸಿರೋದು ನಿಮ್ಮ ಮುಂದೆ ಉತ್ತರನೇ ಕೊಟ್ಟಿದ್ದೀವಿ. ಇಲ್ಲಿ
ಕೋಲಾರ ಪಟ್ಟಣ ಪಂಚಾಯತ್ ಹೆಂಗಿದ್ವಿ, ಅವ್ರೇನ್ ಹೇಳಿದ್ವು ನಾವೆಂತ. ಅಲಿಯನ್ಸ್ಗೆ ಏನ್ ತೊಂದರೆ ಇಲ್ಲ ಸರ್, ನಮಗೂ ಅವ್ರಿಗೂ ಕೋರ್ಡಿನೇಷನ್ ಚೆನ್ನಾಗಿದೆ, ವಿಶ್ವಾಸ ಚೆನ್ನಾಗಿದೆ ಇಡೀ ಜಿಲ್ಲೆಯಲ್ಲಿ ಬರುವಂತ ಇದಕ್ಕೆ. ಆದ್ರೆ ಪಕ್ಷದ ಸೂಚನೆ ಇಂಪಾರ್ಟೆಂಟ್ ನಮ್ಗೆ. ಪಕ್ಷ ಏನ್ ಕೊಡ್ತಾರೆ ಆ ಕಾಲಕ್ಕೆ ತಕ್ಕಂಗೆ ಅದ್ರ ಮೇಲೆ ಹೋಗ್ತೀವಿ. ಇವಾಗ ಸದ್ಯಕ್ಕೆ ನಾವು ಇಬ್ರು ಒಟ್ಟಿಗೆ ಎಲೆಕ್ಷನ್ ಫೇಸ್ ಮಾಡ್ತಾ ಇದ್ದೀವಿ. ಈ ಮುಳುಬಾಗಲ್ಲಿ ಹೊಂದಾಣಿಕೆ ಹೋಗ್ತಾ ಇದ್ವಿ. ಅದೇ ಬಿಜೆಪಿ ಕಡೆಗಣಿಸೋದು ಕಾಣಿಸ್ತಾ ಇದೆ. ಸರ್, ಬಿಜೆಪಿನ ಕಡೆಗಣಿಸಕ್ಕೆ ಯಾರ ಕೈಲಿ ಆಗೋದೇ ಇಲ್ಲ. ಯಾಕಂದ್ರೆ ಇವತ್ತು ದೇಶದಲ್ಲಿ 14 ಕೋಟಿ, ಪ್ರಪಂಚದಲ್ಲಿ 14 ಕೋಟಿ ಕಾರ್ಯಕರ್ತರ ಪಕ್ಷ, ಸದಸ್ಯರ ಪಕ್ಷ ಯಾವುದೂ ಇಲ್ಲ ಪ್ರಪಂಚದಲ್ಲಿ. ಹೇಳ್ತಾರೆ ಭಾರತ ದೇಶದಲ್ಲಿ ಇಲ್ಲ, ಪ್ರಪಂಚದಲ್ಲಿ. ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಕೂಡ ಆಗ್ಬೋದು, ಕೋಲಾರದಲ್ಲಿ ಇವತ್ತು ನಾವು ಮುಳುಬಾಗಲ್ಲ ನಮ್ಗೆ ದೇವಮೂಲೆ ಶುಭಸಕ್ನ ಅಂತ ಇದು 35-40 ಸಾವಿರ ಓಟ್ ತೆಗೆದಿದ್ದಂತ ಜಾಗ ಇದು. MP ಕ್ಷೇತ್ರಕ್ಕೆ 1 ಲಕ್ಷ ಓಟ್ ಬೀಳ್ತದೆ. ಇಲ್ಲಿ ಕಾರ್ಯಕರ್ತರು ಯಾರು ಕಡಿಮೆ ಆಗಿಲ್ಲ, ಕಾರ್ಯಕರ್ತರು ಇದಾರೆ. ಅಲಿಯನ್ಸ್ ಇಂದ ಸ್ವಲ್ಪ ಹಿನ್ನಡೆ ಆಗಿದೆ, ಅವ್ರು ಗೆದ್ದಿದ್ದಾರೆ. ಆದ್ರೆ ಕೂಡ ಅವರು ನಮ್ಮ ಗಮನಕ್ಕೆ ತಗೊಂಡ್ರೆ ಏನ್ ಸಣ್ಣ ಪುಟ್ಟ ಲೋಪದೋಷ ನಾವು ಸರಿಪಡಿಸ್ಕೊಂಡು